ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಯಾವ್ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರಬೇಕು, ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ, ಮತ್ತೆ ಕರ್ನಾಟಕದಲ್ಲಿ ಹಲವಾರು ಕಡೆ ಖಾಲಿ ಇದೆ ಹುದ್ದೆಗಳು, ಅದೆಲ್ಲದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತೆ ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರಬೇಕಲ್ವಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನಾನು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ಗಳ ಬಗ್ಗೆ ಡೀಟೇಲ್ಸ್ ತಿಳ್ಕೋಬಹುದು. ವಿಡಿಯೋ ಶುರು ಮಾಡೋಣ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು 1143 ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿರುತ್ತೆ. ಕರ್ನಾಟಕದಲ್ಲಿ 3 ಕಡೆ ಇರುತ್ತೆ, ಅದನ್ನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ಮುಂದೆ. ಹುದ್ದೆಯ ಹೆಸರು ಅಂಗನವಾಡಿ ಸಹಾಯಕಿ ಮತ್ತೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಖಾಲಿ ಇರುತ್ತೆ. ಓಕೆನಾ? ಎಷ್ಟು ಹುದ್ದೆ ಖಾಲಿ ಇದೆ ಯಾವ್ಯಾವ ಊರಲ್ಲಿ ಅಂತ ನೋಡೋದಾದ್ರೆ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಚಿಕ್ಕಮಗಳೂರಲ್ಲಿ 50 ಖಾಲಿ ಇದೆ, ಕಲಬುರಗಿಯಲ್ಲಿ 61 ಖಾಲಿ ಇದೆ, ಬಾಗಲಕೋಟೆಯಲ್ಲಿ 106 ಖಾಲಿ ಇದೆ. ಅಂಗನವಾಡಿ ಸಹಾಯಕಿ ಹುದ್ದೆ ಚಿಕ್ಕಮಗಳೂರಲ್ಲಿ 217, ಕಲಬುರಗಿಯಲ್ಲಿ 238, ಬಾಗಲಕೋಟೆಯಲ್ಲಿ 471 ಹುದ್ದೆ ಖಾಲಿ ಇದೆ. ವಿಡಿಯೋದಲ್ಲಿ ಯಾವುದೇ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಯಾಕಂದ್ರೆ ನೀವು ಬೇರೆ ಬೇರೆ ಊರವರಾಗಿರ್ತೀರಾ, ನಿಮ್ಮ ಊರಲ್ಲಿ ಎಷ್ಟಿದೆ ಅಂತ ತಿಳ್ಕೊಬೇಕು ಅಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆನಾ? ನೆಕ್ಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್ ವಿವರ ನೋಡೋದಾದ್ರೆ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ 12th ಆಗಿರ್ಬೇಕಾಗತ್ತೆ, ಚಿಕ್ಕಮಗಳೂರು ಮತ್ತೆ ಬಾಗಲಕೋಟೆ ಪ್ಲೇಸಿಗೆ. ನೆಕ್ಸ್ಟ್, ಕಲಬುರಗಿ ಆದರೆ PUC, SSLC ಮತ್ತೆ ಡಿಪ್ಲೊಮಾ ಆಗಿರೋರು ಅಪ್ಲಿಕೇಶನ್ ಹಾಕೋಬಹುದು. ಅದೇ ಇಲ್ಲಿ ಅಂಗನವಾಡಿ ಸಹಾಯಕಿ ಹುದ್ದೆಗೆ 10th ಆಗಿರಬೇಕು. ಎಲ್ಲ ಕಡೆನೂ ಅಷ್ಟೇ 10th ಪಾಸ್ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕೋಬಹುದು. ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಪ್ ಚಾನಲ್ ಕೂಡ ಓಪನ್ ಮಾಡಿದ್ದೀವಿ. ಅದರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ವಾಟ್ಸಪ್ ಚಾನಲಿಂದ ವಿಡಿಯೋಸ್ಗಳನ್ನ ನೋಡಬಹುದು. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಬಹುದು. ವಯೋಮಿತಿಯ ಡೀಟೇಲ್ಸನ್ನ ತಿಳ್ಕೊಳ್ಳೋಣ, ಎಷ್ಟಿರುತ್ತೆ ಅಂತ ಹೇಳಿ. 19 ವರ್ಷ ನಿಮಗೆ ಮಿನಿಮಮ್ ಆಗಿರಲೇಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್, ಮ್ಯಾಕ್ಸಿಮಮ್ 35 ವರ್ಷದವರು ಕೂಡ ಅಪ್ಲಿಕೇಶನ್ನ ಹಾಕಬಹುದು. ಅಂದರೆ 19ರಿಂದ 35 ವರ್ಷದವ್ರು ಹಾಕಬಹುದು. ಆದರೆ ಕೆಲವೊಂದು ಕ್ಯಾಟಗರಿಯವರಿಗೆ ಸಡಿಲಿಕೆ ಕೊಟ್ಟಿರ್ತಾರೆ. ಯಾವ ಕ್ಯಾಟಗರಿಯವರಿಗೆ ಎಷ್ಟು ವರ್ಷ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳೋಣ. PWD ಅಂದರೆ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಅಂದರೆ 35 ವರ್ಷ ಮ್ಯಾಕ್ಸಿಮಮ್ ಇತ್ತಲ್ಲ, PWD ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷ ಎಕ್ಸ್ಟ್ರಾ, ಅಂದರೆ 45 ವರ್ಷದವ್ರ ತನಕನೂ ಅಪ್ಲಿಕೇಶನ್ನ ಹಾಕಬಹುದು. ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಲೈಕ್ ಮಾಡಿದ್ರೆ ಹಲವಾರು ಜನರಿಗೆ ಈ ವಿಡಿಯೋ ಇನ್ನೂ ತಲುಪೋ ಥರ ಆಗುತ್ತೆ ಆಲ್ಗಾರಿದಮ್ ಇಂದ ಯೂಟ್ಯೂಬ್. ಸೊ ಹಾಗೆ ಕ್ಲಿಕ್ ಮಾಡಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ಯಾವ ಊರಿಂದ ಅಂತ. ಆ ಊರಿನ ಜಾಬ್ಗಳ ಬಗ್ಗೆ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ ನಿಮಗೆ. ಓಕೆನಾ? ನೆಕ್ಸ್ಟ್, ಅಪ್ಲಿಕೇಶನ್ ಫೀಸ್ನ ನೋಡೋದಾದ್ರೆ, ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ಏನು ಅಮೌಂಟನ್ನು ನೀವು ಕೂಡ ಕಟ್ಟೋ ಅಗತ್ಯ ಇಲ್ಲ. ಫ್ರೀಯಾಗಿ ಅಪ್ಲಿಕೇಶನ್ ಹಾಕೋಬಹುದು. ಓಕೆನಾ? ಸೆಲೆಕ್ಷನ್ ಪ್ರೋಸೆಸ್ಸು, ಟೆಸ್ಟ್, ರಿಟರ್ನ್ ಟೆಸ್ಟ್ ಆ ಥರ ಏನೂ ಇರೋದಿಲ್ಲ. ಮೆರಿಟ್ ಲಿಸ್ಟ್ ಪ್ರಕಾರ ಸೆಲೆಕ್ಟ್ ಮಾಡ್ತಾರೆ. ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಅದರಲ್ಲಿ ಯಾರಿಗೆ ಕ್ವಾಲಿಫಿಕೇಷನ್ನು ಮಾರ್ಕ್ಸು ಎಲ್ಲ ಜಾಸ್ತಿ ಇದೆಯಲ್ಲ ಅಂಥವ್ರನ್ನ ನೋಡಿ ಸೆಲೆಕ್ಟ್ ಮಾಡ್ತಾರೆ. ಸೊ ರಿಟರ್ನ್ ಟೆಸ್ಟ್ ಇರಲ್ಲ, ಎಲ್ಲರೂ ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 14/9/2024. ಮುಂಚೆ ಕೊನೆ ದಿನಾಂಕ 12 ಅಕ್ಟೋಬರ್ 2024 ಇತ್ತು. ಅದನ್ನು ಎಕ್ಸ್ಟೆಂಡ್ ಮಾಡಿ ಇವಾಗ 5 ಜನವರಿ 2025 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. 5 ಜನವರಿ ತನಕ ಅಪ್ಲಿಕೇಶನ್ ಹಾಕಬಹುದು. ಆದಷ್ಟು ಬೇಗ ಹಾಕ್ಕೊಳ್ಳಿ, ಯಾಕಂದರೆ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ತುಂಬ ಜನ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ. ಸರ್ವರ್ ಕ್ರ್ಯಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ. ಅದರ ಲಿಂಕ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅಲ್ಲಿಂದ ನೋಡ್ಕೊಳ್ಳಿ, ಕ್ಲಿಕ್ ಮಾಡಿ. ಲಾಸ್ಟಿಗೆ ಅದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಅಪ್ಲಿಕೇಶನ್ ಹಾಕೋದು, ಸಂಪೂರ್ಣ ಡೀಟೇಲ್ಸ್ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ನೋಡ್ಕೊಳ್ಳಿ ಅಪ್ಲಿಕೇಶನ್ ಹಾಕೋದಕ್ಕೆ. ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತು ಎಕ್ಸ್ಟೆಂಡೆಡ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿಲ್ಲ, ವಿಡಿಯೋ ಅಂದರೆ ಲಿಂಕ್ ಎಲ್ಲಿದೆ ಅಂತ ಕೇಳಿದ್ರೆ ನೀವು ಅದನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿನಿ.
ಓಕೆನಾ? ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದರೆ KARNEMAKAONE.KAR.NIC.in. ಓಕೆನಾ? ಇದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಬೇಕಾದ್ರೆ ನಿಮಗೆ ನಿಮ್ಮ ರೆಫರೆನ್ಸ್ಗೆ ಅಲ್ಲಿಂದ ಕ್ಲಿಕ್ ಮಾಡ್ಕೊಳ್ಳಿ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸು, ಏನಾದರೂ ಕ್ವಶನ್ಸ್ ಇದೆ ನಿಮಗೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ.